ಸಾಮೂಹಿಕ ವಿವಾಹ ಕಾರ್ಯಕ್ರಮಗಳಲ್ಲಿ ಎಷ್ಟೇ ಎಚ್ಚರಿಕೆ ವಹಿಸಿದರೂ ಕೂಡ ಕೆಲವೊಮ್ಮೆ ಗಣ್ಯರ ಕಣ್ಣೆದುರೇ ಬಾಲ್ಯ ವಿವಾಹಗಳು ನಡೆದುಬಿಡುತ್ತವೆ. ಅಂತ ಸಂದರ್ಭದಲ್ಲಿ ಬಾಲ್ಯ ವಿವಾಹ ತಡೆ ಕಾಯ್ದೆಯೂ ಕೂಡ ನೆರವಿಗೆ ಬರಲ್ಲ. ಹೀಗಾಗಿ ವಧುವರರ ವಯಸ್ಸು ದೃಢೀಕರಣಕ್ಕೆ ಇದೀಗ ರೇಡಿಯಾಲಜಿ ಪರೀಕ್ಷೆಯ ಮೊರೆ ಹೋಗಿದೆ ಸರ್ಕಾರ. ಬಾಲ್ಯ ವಿವಾಹ ತಡೆಗೆ ಹೊಸ ಕಾನೂನು, ವಧುವರರ ಜನ್ಮದಿನದ ಪತ್ತೆಗೆ ನವೀನ ತಂತ್ರ, ಎಕ್ಸ್ರೇ ಪರೀಕ್ಷೆ ಮೂಲಕ ತಿಳಿಯಲಿದೆ ಜನ್ಮದಿನಾಂಕ. ಹೌದು, ಇನ್ಮುಂದೆ ಸಾಮೂಹಿಕ ವಿವಾಹ ಕಾರ್ಯಕ್ರಮಗಳಲ್ಲಿ ಬಾಲ್ಯ ವಿವಾಹ ನಡೆಯುವುದನ್ನು ತಡೆಯೋಕೆ ಸರ್ಕಾರ ರೇಡಿಯಾಲಜಿ ಅಥವಾ ಎಕ್ಸ್ರೇ ಪರೀಕ್ಷೆ ಮೊರೆ ಹೋಗಿದೆ. ಮದುವೆ ಮಾಡಿಕೊಳ್ಳುವ ವಧುವರರ ಎಕ್ಸ್ರೇ ಪರೀಕ್ಷೆ ಮಾಡುವ ಮೂಲಕ ಜನ್ಮ ದಿನಾಂಕ ದೃಢೀಕರಣ ಪಡಿಸಿಕೊಳ್ಳಬೇಕಾಗುತ್ತದೆ. ಹಾಗಂತ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೇವೆಗಳ ನಿರ್ದೇಶನಾಲಯ ಎಲ್ಲ ಸರ್ಕಾರಿ ಜನರಲ್ ಆಸ್ಪತ್ರೆಗಳಿಗೂ ಸೂಚನೆ ನೀಡಿದೆ. ಈ ಸೂಚನೆಯು ಎಲ್ಲ ತಾಲೂಕು ಮತ್ತು ಜಿಲ್ಲಾ ಜನರಲ್ ಆಸ್ಪತ್ರೆಗಳಿಗೂ ಅನ್ವಯವಾಗಲಿದೆ. ಈ ಆಸ್ಪತ್ರೆಗಳು ನೀಡುವ ವಯಸ್ಸಿನ ದೃಢೀಕರಣ ಪತ್ರವನ್ನು ವಧುವರರು ಕಡ್ಡಾಯವಾಗಿ ಸಲ್ಲಿಸಬೇಕಾಗಿದೆ. ಕಾನೂನಿನ ಉದ್ದೇಶ ಏನು ಅಂತ ಹೇಳಿದ್ರೆ, ಮಕ್ಕಳ ಒಂದು ವಯಸ್ಸಿನ ಮಿತಿ ಒಳಗೆ ಮದುವೆಗಳನ್ನ ಆಗಬಾರ್ದು ಅಂತೇಳಿ ಅದಕ್ಕೆ ಕಾನೂನಿದೆ. ಪೋಕ್ಸೋ ಕಾಯ್ದೆ ಅಂತ ಇದೆ. ಅದನ್ನು ಅಂಥ ಸಂದರ್ಭದಲ್ಲಿ ಆ ವಯಸ್ಸಿನೊಳಗೆ ಮದುವೆ ಆದಂಥ ಸಂದರ್ಭದಲ್ಲಿ ಅದೊಂದು ಶಿಕ್ಷಾರ್ಹವಾದಂಥ ಅಪರಾಧನೂ ಕೂಡ ಆಗ್ತದೆ. ಆ ಕಾರಣಕ್ಕೋಸ್ಕರ ಈ ಹೊಸ ವಿಧಾನಗಳೇನು ಬಂದಿದೆ ಅದನ್ನು ನಾವೇನಾದ್ರು ಅದು ನಿಜವಾಗಲೂ ಕೂಡ ನಮಗೆ ಸತ್ಯವನ್ನು ಪ್ರತಿಬಿಂಬಿಸೋದಿದ್ದರೆ ಅದು ಪ್ರೋತ್ಸಾಹ ಮಾಡೋಣ. ಸಾಮಾನ್ಯವಾಗಿ ಸಾಮೂಹಿಕ ವಿವಾಹ ಕಾರ್ಯಕ್ರಮಗಳಲ್ಲಿ ನೋಂದಣಿ ಮಾಡಿಸಿಕೊಳ್ಳುವ ವಧುವರರು ತಮ್ಮ ಜನ್ಮ ದಿನಾಂಕದ ದೃಢೀಕರಣಕ್ಕೆ ಜನನ ಪ್ರಮಾಣ ಪತ್ರ ಅಥವಾ ಶಾಲಾ ದಾಖಲಾತಿಗಳನ್ನು ಕೊಡಬೇಕಿರುತ್ತೆ. ಆದರೆ ಕೆಲವು ಸಂದರ್ಭಗಳಲ್ಲಿ ವಧುವರರ ಜನ್ಮ ದಿನಾಂಕದ ದಾಖಲೆಗಳು ಸಲ್ಲಿಕೆಯಾಗಿರುವುದಿಲ್ಲ. ಇಂಥ ಸಂದರ್ಭದಲ್ಲಿ ವಧುವರರಿಗೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೇವೆಗಳ ನಿರ್ದೇಶನಾಲಯದ ಸೂಚನೆ ಪ್ರಕಾರ ಎಕ್ಸ್ರೇ ಪರೀಕ್ಷೆ ಮಾಡಿಸಬೇಕಾಗುತ್ತದೆ. ಬಾಲ್ಯ ವಿವಾಹ ತಡೆಗೆ ಈಗಾಗಲೇ ಹಲವು ಕಾನೂನುಗಳಿವೆ. ಆದರೆ ಅಷ್ಟೇ ಎಚ್ಚರಿಕೆ ವಹಿಸಿದ್ರೂ ಕೂಡ ರಾಜ್ಯದಲ್ಲಿ ಬಾಲ್ಯ ವಿವಾಹ ಪ್ರಕರಣಗಳು ನಡೀತಾನೇ ಇವೆ. ಈ ನಿಟ್ಟಿನಲ್ಲಿ ಎಕ್ಸ್ರೇ ಪರೀಕ್ಷೆ ವಿಧಾನ ಬಾಲ್ಯ ವಿವಾಹ ತಡೆಯುವಲ್ಲಿ ಎಷ್ಟರ ಮಟ್ಟಿಗೆ ಯಶಸ್ವಿಯಾಗುತ್ತೋ ಕಾದು ನೋಡಬೇಕಾಗಿದೆ. ಬೆಂಗಳೂರಿನಿಂದ ಕ್ಯಾಮರಾಮನ್ ರಮೇಶ್ ಜೊತೆ ಮಸೂದ್ ದೊಡ್ಡೆ ಬಾಗಿಲು, ಸುದ್ದಿ ಟಿವಿ.